ಈಗ ಟೊಮೊಟೊ ಕರಿ ಡಾಬಾ ಸ್ಟೈಲ್ ಮಾಡುವ ವಿಧಾನ ನೋಡಿ. ಈಗ ಇದಕ್ಕೆ ಆಯಿಲ್, ಇದಾದ್ಮೇಲೆ ಈಗ ಈರುಳ್ಳಿ, ಆಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ, ಇದಾದ್ಮೇಲೆ ಕುಟ್ಟಿರೋ ಬೆಳ್ಳುಳ್ಳಿ, ಇಷ್ಟನ್ನು ಮಾಡಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ತಾ ಇರ್ತೀನಿ. ಇಲ್ಲ ಸರ್, ಯಾರನ್ನ ಎಮರ್ಜೆನ್ಸಿ ಪಪ್ಪ ಬೇಡ್ತೇವೆ. ಇದು ಚೆನ್ನಾಗಿ ಕೆಂಪಾಲ ಬೇಯಬೇಕು. ಈಗ ಇದಕ್ಕೆ ಸ್ವಲ್ಪ ಕರಿಬೇವು. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಯ್ತಲ್ಲ, ಇದಕ್ಕೆ ಸ್ವಲ್ಪ ರುಚಿಗೆ ಹಸಿಮೆಣಸಿನ್ಕಾಯಿ ಒಂದು 3. ಇದಾದ್ಮೇಲೆ ಆ ಟೊಮೊಟೊ ಗೊಜ್ಜು ಅನ್ನೋದಕ್ಕೆ ಟೊಮೊಟೊ ಹಾಕ್ತಾ ಇದೀವಿ ನೋಡಿ. ಈಗ 4 ಟೊಮೊಟೊ. ಇದಕ್ಕೀಗ ಸ್ವಲ್ಪ ಅರಿಶಿನ, ಒಂದು 2 ಸ್ಪೂನು ಚಿಲ್ಲಿ ಪೌಡರ್, 1.5 ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಜೀರಿಗೆ ಪುಡಿ. ಚಪಾತಿ, ಪೂರಿ, ಅನ್ನ ಕಲ್ಸ್ಕೊತಾ ಇರೋದು, ಮಾಡ್ಕೊತಾ ಇರೋದು, ತಿಂತಾ ಇರೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಾದ್ಮೇಲೆ ಸ್ವಲ್ಪ ನೀರು. ಇಷ್ಟೇನು, ಎಲ್ಲ 10 ನಿಮಿಷ ಇನ್ನೊಂದು ರೌಂಡ್ ಕುದೀತಾ ಇರುತ್ತೆ. ಟೊಮೊಟೊ ಗೊಜ್ಜು ರೆಡಿ ಮಾಡ್ತಾ ಇರೋದು, ಚಪಾತಿ ಜೊತೆ ಅನ್ನದ ಜೊತೆ ಕಲ್ಸ್ಕೊತಾ ಇರೋದು. ಯಾವಾಗ ಇದೆಲ್ಲ ಆಯಿಲ್ ಮೇಲೆ ಬರ್ತಾ ಇದೆ ಅಂದರೆ ಸ್ವಾದ ರೆಡಿ ಆಗಿದೆ ಅಂತ ನಾನು ಹೇಳ್ಕೊಳ್ಳೋ ವಿಧಾನ ಅಲ್ಲ. ಈಗ ಒಂದು ಚೂರು ಶಾಡೋಗೆ ಕೊತ್ತಂಬರಿ, ಓಕೆನಾ? ನೋಡಿ, ಸುಮ್ಮನೆ ಆಯಿತು. ಹೆಂಗಿದೆ? ಎಲ್ಲ 8 ನಿಮಿಷ ಅಡುಗೆ ಮಾಡ್ತಾ ಇರ್ಬೇಕು, ನೋಡ್ಕೊಂಡು ಕಲ್ತ್ಕೊಂಡು ತಿಂತಾ ಇರ್ಬೇಕು.